ದೇವರಾಜ ಅವರು ಸೇರಿನ್ಗೆ ಹೋಗ್ಬೇಕಾದ್ರೆ ನಾನು ಇಲ್ಲಿಂದ ಹೋಗ್ತಿರಲಿಲ್ಲ ಅವರು. ಆಮೇಲೆ ಮೊದಲು ಸೇರಿನಾಗಿ ವಿಧಾನಸಭೆ ಬರೋರು, ಮುಖ್ಯಮಂತ್ರಿ ಕೂರ್ತಿಲ್ಲಿ ಕೂತ್ಕೊಳ್ಳೋರು. ನನಗೆ ಹೇಳೋರು ಇದು ಖಾಸಾ ವಿಷಯ ಆದರೂ ಹೇಳ್ತೀನಿ, ಒಂದು ಸೀಟ್ ಬಿಟ್ಬಿಡಯ್ಯ ಅನ್ನೋರು. ಬಿಟ್ಬಿಡೋದೇ ಕೂತ್ಕೋ ಅಂತ. ನಾನು ಕೂತ್ಕೋತಿರ್ಲಿಲ್ಲ. ನಾನೇನು ಗಾಯತ್ರಿ ಮಂತ್ರ ಹೇಳಿ ಸುಮ್ಮನೆ ಅಂದ್ಬಿಟ್ಟು ಆಚೆ ಬರೋದು ಅವ್ರಿಗೆ. ಹಾಗೆ ನೋಡ್ದವ್ನು ನಾನು. ಧರ್ಮಸಿಂಗ್ ಅವ್ರನ್ನ ಬಿಟ್ಟು ಹೋಗಲೇ ಇಲ್ಲ. ವಿಲಾಸರಾವ್ ದೇಶಮುಖು ಸೇರಿನೇ ಆಗಲ್ಲ ಅಂತ ಮನೆಗೆ ಬಂದು ಹೇಳ್ಬಿಟ್ಟು ಹೋದ್ರು. ನಾನೀಗ ಕಾಯ್ತಾ ಇದ್ದೀನಿ ಅಷ್ಟೇ. ನಿಮ್ಮಂಗೆ ಕಾದಿರುಳು ಶಬರಿ ರಾಮನ ದರ್ಶನಕ್ಕೆ ಅಂಥೇಳಿ ನಮ್ಮ ಶಿವಕುಮಾರು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದೀನಿ. ಆ ಸಂದರ್ಭ ಬರಲಿ. ಒಂದು ಪಕ್ಷ ಅವನನ್ನು ಬಂದು ರಾಜಭವನ ಕರ್ಕೊಂಡೋಗಿದ್ರು ಪರವಾಗಿಲ್ಲ, ನಿಮ್ಮ ಚಾನಲ್ಲೇ ನೋಡ್ತೀನಿ. ಅವನಾಗಬೇಕು, ನಾ ಹೇಳಿ ಸತ್ಯ ಆಗಬೇಕು. ಆದರೆ ಜನಗಳಿಗೆ ಒಂದು ಕೆಟ್ಟ ಅವನ ಮೇಲೆ ಭಾವನೆ ಇದೆ. ಆ ಭಾವನೆ ಒಳ್ಳೆಯದಲ್ಲ. ವಿಶಾಲ ಹೃದಯವಂತ, ಒಳ್ಳೆ ವಿಷನ್ ಇರತಕ್ಕಂಥವನು, ಕೊಟ್ಟರೆ ಕೆಲಸ ಮಾಡ್ತಕ್ಕಂಥವನು, ರಾಜ್ಯಕ್ಕೆ ಪ್ರಗತಿ ಮಾಡೇ ಮಾಡ್ತಾನೆ ಅಂತ ಖಂಡಿತವಾಗಿ ಹೇಳಬಲ್ಲೆ. ಎಲ್ಲರೂ ಆಗಿದ್ದಾರೆ, ಅವನೇ ಯಾಕಮ್ಮ ಆಗಬಾರ್ದು? ಎಲ್ಲರೂ ಆಗಿದ್ದಾರಲ್ವ, ಆಗಲಿ, ಅವನು ಒಂದು ಕಲ್ಲು ಬರಲಿ. ನೀವೇ ಹೇಳ್ದ ಹಾಗೆ ಕೆಟ್ಟ ಭಾವನೆ ಜನರಲ್ಲಿ ಮೂಡಲಿಕ್ಕೆ ಅನೇಕ ಕಾರಣಗಳು ಹಾಗೆ ಆಗ್ತಿದ್ಯಾ ಅಂತ ಹೇಳಿ ಕಾಕತಾಳೀಯವಾಗಿ ಮುನಿರತ್ನ ಅವ್ರ ಮೂಲೇ ಮೊಟ್ಟೆ ಎಸೆತಾರೆ, ಅದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಅಂತಾರೆ. CT ರವಿ ಅವರನ್ನ ಪೊಲೀಸರು ಬಂಧಿಸ್ತಾರೆ, ರಾತ್ರಿ ಎಲ್ಲ ಅಲ್ದಾಡಿಸ್ತಾರೆ, ಅದಕ್ಕೂ ಡಿ ಕೆ ಶಿವಕುಮಾರ್ ಕಾರಣ ಅಂತಾರೆ. ಅಂದರೆ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿ ಯಾರಿಗೆ ಏನೇ ಆದರೂ ಕೂಡ ಡಿ ಕೆ ಶಿವಕುಮಾರ್ ಕಾರಣ ಅಂತಿದ್ದಾರೆ. ಇದು ಯಾಕೆ? ಅದಲ್ಲಮ್ಮ, ಡಿ ಕೆ ಶಿವಕುಮಾರ್ ಬರದೇ ಇರಲಿ ಅಂತವೆಲ್ಲ ಮಾಡ್ತಕ್ಕಂಥ ತಂತ್ರಗಳು. ಅವರಿಗೆ ಸಿಕ್ಕೋದು ವಿಳಂಬ ಆಗಲಿ, ಅವ್ರನ್ನೇನಾದ್ರು ಗುರುತಿಟ್ಕೊಂಡು ಸರಿ ಮಾಡಿದ್ರು ತಪ್ಪು ಅಂತ ಹೇಳ್ಬಿಡೋಣ ಅದನ್ನು ಅಂತೇಳಿ. ನಿಮ್ಮ ಮನೋಭಾವನೆ ಆಗಿರೋ ಕೆಟ್ಟವು ಅಂತ ಅಂದ್ಕೊಂಡ್ರೆ, ಅಮ್ಮ ನೀವು ನಿಮ್ಮ ಮನೆಗೆ ಒಬ್ಬ ಬರ್ತಾನೆ, ನಾನು ನಿಮ್ಮ ಮನೆಗೆ ಬರ್ತಾ ಇರ್ತೀನಿ, ನೀವು ಚೆನ್ನಾಗಿದ್ದೀರಿ, ನನಗೆ ನಮ್ಮ ಮಗಳನ್ನ ಭಾವನೆ, ನೀವು ನಿಮ್ಮ ಮನೆಗೆ ಬರ್ತೀನಿ. ಯಾರೋ ಒಬ್ಬ ಹೇಳ್ತಾರೆ, ನಿಮ್ಗೆ ದಿನ ಹೇಳ್ತಾ ಇರ್ತಾರೆ, ಇಲ್ಲ ಗುರುಜಿ ಕೆಟ್ಟವರು 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 ಅಂತ. ಒಂದ್ಸಲ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಇದೆಯೋ ಇದು ನಮ್ಮ ಗುರು ಕೆಟ್ಟವರಿರ್ಬೋದು, ನಿಮಗೂ ಬರುತ್ತೆ. ಹಾಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಟ್ಟವರು 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 ಅಂತ ಯಾಕೆ ಹೇಳ್ಬೇಕು ಹೇಳಿ? ಅವ್ರಿಗೆ ಅದು ಒಲ್ಲದ ತುತ್ತು ಅವ್ರಿಗೆ. ಹಾಗೆ ಹೇಳ್ತಾ ಇದ್ದರೆ ಅವ್ರು ಸಿಗದೇ ಇರಲಿ, ಸಿಗದ ಅಧಿಕಾರ ದೂರ ಆಗಲಿ ಅಂಥೇಳಿ ಯಾರು ಮಾತಾಡೋದು ಅದೇ ಉದ್ದೇಶ ಅಂತ ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತೀನಿ. ಅದನ್ನು ನನಗೆ ಯಾವ ಭಯ ಇಲ್ಲ, ಯಾರು ಭೀತಿ ಇಲ್ಲ. ನನಗೆ ಯಾವ ಸರ್ಕಾರ ನನಗೇನು ಕೊಡಬೇಕಾಗಿಲ್ಲಮ್ಮ, ನನಗೆ ಯಾರೇನು ಕೊಡಬೇಕಾಗಿಲ್ಲ. ನನಗೆ ಕೊಡಬೇಕಾಗಿದ್ದರೆ ನೋಡಿ, ಕೃಷ್ಣ ಅವ್ರು ಇವತ್ತಿಲ್ಲ, ಆಗಲಿ, ಅವ್ರ ಸ್ಮರಣೆ ಮಾಡೋಣ, ಆತ್ಮಕ್ಕೆ ಶಾಂತಿ ಸಿಗಲಿ. ನನ್ನ ಪಾತ್ರ ಬೇಕಾದಷ್ಟಿದೆ. 97ರಲ್ಲಿ ನಮ್ಮ ಮನೆಗೆ ಅವರು ಸೋತೋಗಿದ್ದು ಮನೆಗೆ ಬಂದರು. ಶಿವಕುಮಾರ್ ಅಸೆಂಬ್ಲಿ ಹೇಳಿದ್ದಾರೆ, ಕೇಳ್ಕೊಂಡಿದ್ದೀರಾ? ಹೌದು, ಅದಷ್ಟು ಕೇಳ್ಕೊಂಡಿದ್ದಾರೆ. ಅದು ಬಿಟ್ಟು ಶಿವಕುಮಾರ್ ಹೇಳೋದು ಬಿಟ್ಟು ಒದ್ದು ಅಧಿಕಾರ ಇಸ್ಕೊಳ್ಬೇಕು ಅಂದ್ರೆ ಅದು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಕೂಡ ಆಯ್ತು. ಏನು ಬೇಕಾದ್ರೆ ಅಮ್ಮ, ಒದ್ದು ಅಂತಂದರೆ ಅದು ಹೊರಟ ಭಾಷೆ, ಅಂದರೆ ಬಾಗಿಲು ತಟ್ಟು ಅಂತ ಅಷ್ಟೇ ಅದರ ಅರ್ಥ. ಸರಿ ಅಲ್ವೇ? ಯಾರು ಬಾಗಿಲು ಓದೋಕ್ಕಾಗತ್ತಾ? ಅದು CM ಓದೋಕ್ಕಾಗತ್ತಾ? ಎರಡು ಅಲ್ಲ. ಅಂದರೆ ನೀನು ನಿನ್ನ ಒಂದು ಫುಲ್ ಫೋರ್ಸ್ ಹಾಕಿ ಅದನ್ನು ತಗೋಪ್ಪ, ಈಗ ಆಗೋ ಸಮಯ ಚೆನ್ನಾಗಿದೆ, ಆಗುತ್ತೆ ಅಂತ ಹೇಳಿದಷ್ಟೇ. ಒದಿಯಿಂದ ಯಾರು ಒದಿತಾರೆ ಅಲ್ವೇ? ಅದು ಆಡುಭಾಷೆ ಅಷ್ಟೇ. ಆಡುಭಾಷೆಯನ್ನು ತೊಗೊಂಡು ಹೋಗಬಾರ್ದು. ಹೌದು. ಅದಾದಮೇಲೆ ನೋಡಿ, ನಾನು ಹೇಳಿದ್ದೆ, ಈ ರಾಜ್ಕುಮಾರ್ನ ಇವರು ವೀರಪ್ಪನ ಮಾಡ್ಕೊಂಡ್ಬಿಟ್ರಲ್ಲ, ಅಪಹರಣ ಮಾಡಿದ್ರಲ್ಲ, ನಾನೇ ಕೃಷ್ಣ ಅವ್ರು ಹೋಗಿ ಹೇಳಿದ್ದೆ, ನೀವು ಹೋಗಿ ನಿಮ್ಮ ಮನೆ ದೇವರು ಮಾಲಮಹದೇಶ್ವರನ ಪೂಜೆ ಮಾಡ್ಕೊಂಬನ್ನಿ ಅಂತ. ಗಂಡ ಹೆಂಡತಿ ಇಬ್ಬರು ಬೆಳಗ್ಗೆ 6 ಗಂಟೆಗೆ ಹೋದರು, ಸಾಯಂಕಾಲ ಬರೋತ್ತಿಗೆ ಸಿಕ್ಕಿದ್ರು ಅವರು. ಅದು ದೊಡ್ಡದು. ಈ ಅಲ್ಲದಲೇ ನಾನು ನಮ್ಮ ಜ್ಯೋತಿ ಪ್ರಕಾಶ್ ಬಿರ್ಜಿ, ನಮ್ಮ ಶ್ರೀನಿವಾಸರು DG ಇದ್ದರು, ಅವರನ್ನು ಸ್ಮರಣೆ ಮಾಡಬೇಕು. ಮಹಾನ್ ವ್ಯಕ್ತಿಗಳು ನನಗಿಬ್ಬರು. ಅವರು ನನ್ನ ಕರೆದು ಆ ಪೊಲೀಸರು ಧೈರ್ಯ ತುಂಬಿ ಎಲ್ಲ ಮಾಡಿದ್ರು. ಸಿಗ್ತಾನೆ ವೀರಪ್ಪನ ಬೇರೆ ಸಿಗ್ತಾನೆ, ಅದು ಜೀವಂತವಾಗಿ ಸಿಗಲ್ಲಪ್ಪ ಅಂತ ಹೇಳಿದೆ. ಆಮೇಲೆ ಎಲ್ರಿಗೂ ಅವಾರ್ಡೆಲ್ಲ ಕೊಟ್ಟರು. ನಿಮಗೆ ಯಾರು ಬೇಕಂದರು. ನನಗೆ ಯಾವ ಸ್ವತ್ತು ಸಂಪತ್ತು ಏನು ಬೇಡಪ್ಪ ಅಂತ ಹೇಳಿದೆ. ದಾರವ್ ಸಿಂಗ್ ಅವರು ಹೇಳಿದರು, ದೊಡ್ಡ ಕೆಲಸ ಮಾಡಿದ್ದೀರಾ, ಹುಡುಕಿ ಕೊಟ್ಟಿರೋದನ್ನು ನೀವು ಪೊಲೀಸರು ಸಂದೇಶ ಮಾಡಿದ್ದೀರಾ, ನಿಮ್ಗೆ ಏನಾರೊಂದು ಪದ್ಮಶ್ರೀ ಪುರಸ್ಕಾರ ಮಾಡೋಣ ಅಂಥೇಳಿ ನಾನು ಸರ್ಕಾರಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರು. ನಂಗೆ ಸ್ವಾಮಿ, ಪದ್ಮಶ್ರೀ ಇಟ್ಕೊಂಡು ನಾನು ಏನು ಮಾಡಬೇಕು, ನೀವೇನು ಕೊಡದಿರೋ ಬೇಡಿ, ನೀವು ಅದರಿಂದ ನಿಮ್ಮನ್ನು ಯಾರು ನನ್ನಿಂದ ಅನ್ನೋದು ಬೇಡ ಅಂತ ಹೇಳಿದೆ. ಕಳಿಸಿದ್ರು. ಯಡಿಯೂರಪ್ಪ ಸರ್ಕಾರ ಆಯಿತು, ಅದನ್ನು ಮಗಜ್ ಹಾಕ್ಬಿಟ್ರು. ಅದು ಆಯಿತು. ನಾನೇ ಅದಕ್ಕೆ ಆಸೆ ಪಟ್ಟಿಲ್ಲ. ನನಗೆ ಸಾಕಷ್ಟು ಮರ್ಯಾದೆ ಇದೆಯಮ್ಮ, ಅಪಾರ ಜನಸಂಪಾದನೆ ಮಾಡಿದ್ದೀನಿ, ಅವ್ರ ಪ್ರೀತಿ ಇದೆ. ಆ ಪ್ರೀತಿನೇ ನನಗೆ 100 ಪದ್ಮ ಪ್ರಶಸ್ತಿ ಕೊಟ್ಟಂಗೆ ನಾನು ಅಷ್ಟು ಬೆಳಕಿಗೆ ಬಂದುಬಿಟ್ಟಿದ್ದೀನಿ. ಯಾಕೆ ನಿಮ್ಗೆ ಹೇಳಿದೆ ಅಂತಂದರೆ ಇದು ನೋಡಿ, ಅದಾಯ್ತಾ, ಜನವರಿ 1ನೇ ತಾರೀಕು 2004ನೇ ಇಸ್ವಿ ತಿರುಪತಿಲಿ ನಾನು ಶಿವಕುಮಾರ್ ಇದ್ವಿ. ಅಲ್ಲಿಂದ ಫೋನ್ ಮಾಡಿ ಹೇಳಿದೆ, ಎಲೆಕ್ಷನ್ಗೆ ಹೋಗಬೇಡಿ ಕೃಷ್ಣ ಅವರೇ, ಈಗ ಆಗಲ್ಲ, ಬೇಡ, ಅದು ಸೋತೋಗ್ಬಿಡ್ತೀರಾ ಅಂತ ಹೇಳಿದೆ. ಸೆಪ್ಟೆಂಬರ್ ತನಕ ಟರ್ಮ್ ಇತ್ತು. ಹೌದು, ಅರ್ಲಿ ಎಲೆಕ್ಷನ್ ಹೋದ್ರು. ಯಾಕೆ ಹೋಗಬೇಕಾಗಿತ್ತು? ನನ್ನ ಕೈಯಲ್ಲಿ ಆಗಿದ್ದು ಸಹಾಯ ಎಲ್ಲ ಮಾಡಿದ್ದೀನಿ. ಅಧ್ಯಕ್ಷ ಮಾಡಿದ್ದೀನಿ. ಅವ್ರನ್ನ MP ಮಾಡೋಕ್ಕೆ, MP ರಾಜ್ಯಸಭೆಗೆ ಬರ್ಬೇಕಾರೆ
ನಮ್ಮಲ್ಲೇ ಕೂತ್ಕೊಂಡು ನಾವೇ ಪ್ಲ್ಯಾನ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೆ ಮುಖ್ಯಮಂತ್ರಿಗಳಾಗಿ ನನ್ನ ಒಂದು ಸತಿ ಕೇಳಲೂ ಇಲ್ಲ, ಮಾತಾಡಿಸ್ಲಿಲ್ಲ, ನಾನು ನೋಡೋಕ್ಕೂ ಬರಲಿಲ್ಲ. ಅಲ್ಲಿ ಇರಲಿ, ದೊಡ್ಡವರು, ನನಗೆ ಏನದಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ನಾವು ಮಾಡಿದ್ದನ್ನು ಗುರುಗಳು ಏನು ಮಾಡಿದಾರೋ ಜ್ಞಾಪಿಸ್ಕೋಬೇಕಾಗಿತ್ತು. ಜ್ಞಾಪಕ ಅವರೆಲ್ಲ ಮಾಡಿ ಬರಲಿಲ್ಲ ಅಷ್ಟೆ. ಯಾಕೆ ಹೇಳಿ ನಿಮ್ಗೆ ಹೇಳಿದೆ ಅಂತಂದರೆ, ನಾನು ಹೇಳಿದ್ದು ಸುಳ್ಳಾಗಲ್ಲ, ನನ್ನ ಸ್ವಾರ್ಥ ಇಲ್ಲ. ನಾನೊಬ್ಬ ದೇಶಾಭಿಮಾನಿ. ನಮ್ಮ ತಂದೆಯವರು ನನಗಿಂತ ದೊಡ್ಡ ದೇಶಾಭಿಮಾನಿಯವರು. ದೇವರಾಜ ಅರಸರನ್ನ ಈ ತಂದು ಹುಣಸಿನ ಕರ್ಕೊಂಬಂದು ಬೆಳೆಸಿ ಮುಖ್ಯಮಂತ್ರಿ ಮಾಡೋಕ್ಕೆ ನಮ್ಮ ತಂದೆಯವರೇ ಕಾರಣ, ಆರ್ ಶಂಕರನಾರಾಯಣವರೇ ಕಾರಣ. ಕೈ ತುತ್ತಾಕಿ ಸಾಕಿದಾರಂತ ನಮ್ಮ ತಂದೆಯವ್ರ ತಾಯಿ. ನಮ್ಮ ತಾಯಿಯವರು ಬೇಕಾದಷ್ಟು ಅಡುಗೆ ಮಾಡಿ ಹಾಕಿದ್ದಾರೆ. ನಮ್ಮ ಮನೆಯಲ್ಲೇ ಬೇಕಾದವರು ಆಗಿದ್ಬಿಟ್ರು. ಅವ್ರಿಗೇನೋ ಒಂದು ಫ್ರೆಂಡ್ ಒಂದು ಮುಖ್ಯಮಂತ್ರಿ ಮಾಡೋಕ್ಕೆ ಒಂದು ಆಸೆ ಬಂತು, ಏನೋ ಮಾಡಿಬಿಟ್ರು. ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ದೇಶ ಪ್ರೇಮಿಗಳು ಅಷ್ಟೇ ನಾವು. ಹಾಗಾಗಿ ದೇಶ ಪ್ರೇಮ ಇಟ್ಕೊಂಡೆ ನಾವು ಇಂದಿರಾ ಗಾಂಧಿ ತೆಗೆದುಕೊಂಡು ಕೆಲಸದ್ವಿ. ಯಾಕೆ ಕ್ಷೇತ್ರ ಬಿಡಬೇಕಾಗಿತ್ತು ಮನೆಯವರು? ನಿಜ. ಬಿಟ್ಟು ತಪ್ಪಲ್ವೇ? ನಿಜ. ಯಾವುದೋ ನಿಮ್ಮ ಮನೆ ಕುಲದೇವ್ರಿಗೆ ಹೋಗ್ತಾ ಇದ್ದೀರಾ ನೀವು, ಬಿಡೋ ತಪ್ಪಲ್ವ ಅದು? ಅಲ್ಲಿಗೆ ಹೋದ್ಮೇಲೆ ಆ ಗುರುಗಳ ಆಶೀರ್ವಾದ ತೊಗೊಂಡ್ಮೇಲೆ ಅದರಲ್ಲೂ ಇಂದಿರಾ ಗಾಂಧಿಯವ್ರಿಗೆ ನೇರವಾಗಿ ಭಾರತೀಯ ಸ್ವಾಮಿಗಳು ಗುರುಗಳು ಅಭಿವೃದ್ಧಾರ್ಥ ಸ್ವಾಮಿಗಳ ಅನುಗ್ರಹ ಪರಿಪೂರ್ಣವಾಗಿತ್ತು. ಅದನ್ನು ನೀವು ಹೋಗಿದ್ರೆ ನಿಮಗಿಲ್ಲ ಅಷ್ಟೇ, ಅವ್ರಿಗೇನು ಅಷ್ಟವಿಲ್ಲ. ಸನ್ಯಾಸಿಗಳು ಯಾರು ಬಂದರೂ ಒಂದೇ ಹೋದರೂ ಒಂದೇ. ರಾಢ ಸನ್ಯಾಸಲ್ಲಿ ಏನು ಅಪೇಕ್ಷೆನೇ ಇಲ್ಲ ಅವ್ರಿಗೆ. ಅವರ ಅನುಗ್ರಹ ಬಹಳ ಮುಖ್ಯ ಆಗುತ್ತೆ ನೋಡಿ. ಅನುಗ್ರಹನೂ ತಪ್ಪಿಸ್ಕೊಂಡ್ರು. ಏನೋ ಅವ್ರಿಗೆ ಗುರುಗಳು ಯಾವ ಆಗ್ರಹ ಮಾಡಲಿಲ್ಲ, ಅನುಗ್ರಹ ಇಟ್ಕೋಬೇಕಾಗಿತ್ತು. ಆದರೆ ಜನಗಳ ಆಗ್ರಹ ತುತ್ತಾಗಿ ಅಧಿಕಾರ ಕಳ್ಕೊಂಡ್ರು ಅಷ್ಟೇ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂದ್ರೆ ಸಿದ್ದರಾಮಯ್ಯನವರು ಆ ಕುರ್ಚಿಯನ್ನು ಬಿಟ್ಕೊಡ್ಬೇಕು. ಅಲ್ಲಿ ಸಂಘರ್ಷ ಮಾಡಿಕೊಂಡು ಕುರ್ಚಿ ಕಿತ್ಕೊಳ್ಳುವಂಥ ಪ್ರಸಂಗ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ರಾಜಕೀಯ ವಿಶ್ಲೇಷಕರ ಮಾತು, ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಆಪತ್ತಿ ಆಗಬಹುದು ಅಂತ. ಸ್ಮೂತ್ ಟ್ರಾನ್ಸ್ಫರ್ ಅನ್ನೋದು ಆಗೋ ಸಾಧ್ಯತೆ ಇದೆಯಾ ಇಬ್ಬರು ನಾಯಕರ ಮಧ್ಯೆ? ನೋಡಿ, ನಿಮಗೆ ಗೊತ್ತಿದೆ 80ನೇ ಇಸ್ವಿಲಿ ಮತ್ತೆ ಇಲ್ಲಿ ಚುನಾವಣೆ ನಡೀತಾವೆ. ಆಗ ದೇವರಾಜ್ ಅವರದೇ ಪಕ್ಷ ಕಟ್ಕೊಂಡಿದ್ರು, ಸೋತೋಗ್ಬಿಟ್ರು. ಮುಳ್ಬಾಗ್ಲಿಂದ ಬರ್ತಾಯಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು. ಏನು ಮಾಡಲಿ ಅಂತ ಕೇಳಿದ್ರು. ನಿಮ್ಮ ಪಕ್ಷ ಸೋತ ಮೇಲೆ ರಾಜೀನಾಮೆ ಕೊಡಬೇಕು. ಯಾರಿಗೆ ಅನುಮಾನ ಬಂದರೂ ಕೂಡ ಅದನ್ನು ನೀವು ಇಡಬಾರ್ದು, ಅಲ್ಲಿಂದ ರಾಜೀನಾಮೆ ಕೊಡಿಸಿ. ಅಲ್ಲಿ ಸಿದ್ದರಾಮಯ್ಯವರು ಅಧಿಕಾರ ನೋಡಿದ್ದಾರೆ. ಆಲೆ ಅಲ್ಲೊಂದು ಟರ್ಮ್ ಫುಲ್ ಮಾಡ್ಕೊಂಡಿದ್ದಾರೆ. ಈಗ ಆಲೆ 2 ವರ್ಷಕ್ಕೆ ಬಂದುಬಿಟ್ರು, 2 ವರ್ಷ ಮಾಡಿದ್ದಾರೆ. ಆಯಿತು, ಯಾರೋ ಅವ್ರ ಕುರ್ಚಿ ಅಲ್ಲಾಡಿಸ್ತಾ ಇದ್ದಾರೆ. ಯಾವುದೋ ಒಂದು ಆಪಾದನೆ ಬಂತು. ಏನು ಜೀವನದಲ್ಲಿ ಇತಿಹಾಸದಲ್ಲಿ ಬರಬೇಕಾದ್ರೆ ಆಪಾದನೆಗಳು ಇಟ್ಕೊಂಡು ಆ ಕುರ್ಚಿಲೆಲ್ಲ ನಾನು ಹೇಳೋದು, ಅವ್ರಿಗೆ ಹೇಳ್ತಿಲ್ಲ, ನಮ್ಮ ಮೇಲೆ ಒಂದು ಆಪಾದನೆ ಬಂದರೂ ಆ ಕುರ್ಚಿ ಮೇಲೆ ಕೂತ್ಕೋಬೇಕಾದ್ರೆ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯವ್ರಿಗೆ ಅವ್ರದ್ದೇ ಜಾತಿ ಮೇಲೆ ಬೇಕಾದಷ್ಟಿದೆ. ಅವರಪ್ಪ ಅವ್ರ ಆಪಾದನೆ ಹೇಳ್ತಾ ಇದ್ದಾರೆ, ಅದನ್ನು ಬೇಕಾದ್ರೆ ಅವರು ವಿಚಾರಣೆ ಮಾಡೋದು ಮಾಡಲಿ, ಸರಿ ಮಾಡಿ ನಾನು ಕೆಳಗೆ ಬರ್ತೀನಿ. ಇಬ್ಬರು ಚೆನ್ನಾಗೇ ಇದ್ದಾರೆ. ಶಿವಕುಮಾರ್ ಸಿದ್ದರಾಮಯ್ಯವರು ಚೆನ್ನಾಗಿದ್ದಾರೆ. ಬಾಂಧವ್ಯದಲ್ಲಿ ಏನು ಕಾಣ್ತಾ ಇಲ್ಲ. ಏನು ಅವರು ಆ ಸರ್ಕಾರ ನಡೆಸೋಕ್ಕೆ ನಿಮ್ಗೆ ಹೇಳಿದ ಎತ್ತಿನ ಗಾಡಿಗೆ 2 ಚಕ್ರ ಬೇಕು. 2 ಚಕ್ರದ್ದು ಚೆನ್ನಾಗಿದೆ, ಚಕ್ರ ಏನು ಕೆಟ್ಟೋಗಿಲ್ಲ. ಆದರೆ ಅವ್ರಿಗೆ ದೇವರು ಸಂಯಮ ಕೊಟ್ಟು ಚಿಕ್ಕ ಹುಡುಗ ಬರಲಿ ಅವನು. ಯಾಕೆಂದರೆ ಜನತಾದಳದಿಂದ ಬಂದರು ಅವರು. ಅವ್ರಿಗೆ ಕಾಂಗ್ರೆಸ್ ಅವರೆಲ್ಲ ಸೇರಿ ಬಿಟ್ಕೊಡ್ಲಿಲ್ವೇ? ಅವ್ರು ಯಾಕೆ ಬಿಟ್ಕೊಡ್ಬಾರ್ದು? ನಿಜ. ಅಥವಾ ನಮ್ಮ ಹುಡುಗನೇ ಕಾದಿರಲಿ, ಪರವಾಗಿಲ್ಲ, ಇರಲಿ. ಆ ಯೋಗಾನುಯೋಗಗಳು ಹಣೆ ಮೇಲೆ ಬರೆದ್ರೆ ಯಾರೂ ತಪ್ಪಿಸೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ಹೊರತುಪಡಿಸಿದ್ರು ಕೂಡ ಬಹಳಷ್ಟು ಜನ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಆಸೆ ಇಟ್ಕೊಂಡವ್ರು ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರಂತೂ ನೇರವಾಗಿ ಹೇಳ್ಬಿಟ್ರು, ಈಗೆಲ್ಲ ಅಂದ್ರು ಮುಂದಿನ 5 ವರ್ಷ ನಂತರದಲ್ಲಿ ಆಗೋ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಕಾಂಕ್ಷಿನೇ ಅಂತ ಹೇಳಿ. ಅಯ್ಯೋ ಬಿಡಿ, ನಾನು ಹೇಳ್ಕೊಬೋದು, ನೀವು ಹೇಳ್ಕೊಬೋದು, ಅದಕ್ಕೆ ಸರಿ. ನಾವು ನೀವು ಮುಖ್ಯಮಂತ್ರಿ ಕ್ವಾಲಿಫೈಡ್ ಆಗಿದ್ದೀವಿ. ನನ್ನ ಮೇಲೆ ಯಾವ ಚಾರ್ಜ್ ಇಲ್ಲ, ನಿಮ್ಮ ಮೇಲೆ ಯಾವ ಚಾರ್ಜ್ ಇಲ್ಲ. ನಾವು ಇನ್ನೂ ಅವ್ರಿಗಿಂತ ಬಲಿಷ್ಠರಾಗಿದ್ದೇವೆ, ಮತ್ತು ಸಮರ್ಥವಿದೆ. ನಮ್ಮ ಗುಣ ಇದೆ ನಮಗೆ. ರಾಜಕಾರಣ ಗುಣ ನಮಗಿಲ್ಲ. ನಾವು ನೀವು ಕೂತ್ಕೊಂಡ್ರೆ ಏನೋ ಎಲ್ಲರಿಗೂ 1 ಗಂಟೆ ಸಹಾಯ ಮಾಡಿ ಹೊರಟೋಗ್ತೀನಿ ನಾನು. ನೀವು ಅದೇ ಮಾಡ್ತೀರ ಅಷ್ಟೇ. ಸರಿ, ಆಕಾಂಕ್ಷೆಗಳು ಅಪೇಕ್ಷೆಗಳು ತುಂಬ ಇರ್ಬೋದು. ರಾಜಯೋಗ ಎಲ್ರಿಗೂ ಬರೆಯಲ್ಲಮ್ಮ. 140 ಕೋಟಿ ಒಬ್ಬ ಮೋದಿ ಇದ್ದಾನೆ, 6 ಕೋಟಿಗೆ ಒಬ್ಬ ಸಿದ್ದರಾಮಯ್ಯವರಿದ್ದಾರೆ. ರಾಜಯೋಗ ಪರಮಾತ್ಮನು ತನ್ನ ಸ್ವರೂಪದಲ್ಲಿ ವಿಷ್ಣು ಸ್ವರೂಪವನ್ನು ಅದರಲ್ಲಿ ಸೇರಿಸ್ಕೋತಾನೆ. ಅವನು ಒಬ್ಬ ರಾಷ್ಟ್ರವನ್ನು ಆಳಿದ್ರೆ ದೊರೆ, ಆ ದೊರೆ ವಿಷ್ಣು ವಂಶ ಅಂತ ಹೇಳ್ತಾರೆ. ರಾಜನಾಡಿದ್ರು ಅಷ್ಟೇ ವಿಷ್ಣು ವಂಶ ಅಂತ ಹೇಳ್ತಾರೆ. ವಿಷ್ಣು ವಂಶದಿಂದ ಅವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ.
ಎಲ್ಲಿವರೆಗೂ ಮಹಾವಿಷ್ಣು ಅನುಗ್ರಹ ಇರುತ್ತೆ ಅಲ್ಲಿವರು ಕೂತಿರ್ತಾರೆ. ಯಾವತ್ತಿಲ್ಲ ಅಂತಾಗತ್ತೆ ಅದು ಕೆಳಗಿಳಿಬೇಕಾಗತ್ತೆ. ಸರಿ, ರಾಜಕೀಯ ವಿಚಾರದಿಂದ ಈಗ ಸ್ವಲ್ಪ ಜನಸಾಮಾನ್ಯರಿಗೆ ಇಂಟ್ರೆಸ್ಟ್ ಇರೋ ವಿಚಾರ, ನನಗೆ ಸಾವಿರಾರು ಕುಟುಂಬಗಳು ಕೂಡ ಅವಲಂಬನೆ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಚಿತ್ರೋದ್ಯಮದ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀನಿ. ಚಿತ್ರೋದ್ಯಮ, ಅದರಲ್ಲೂ ಕನ್ನಡ ಚಿತ್ರೋದ್ಯಮ ಬಹಳ ಕಷ್ಟಪಟ್ಟು ಒಂದೋ ಎರಡೋ ಚಿತ್ರಗಳು ಯಶಸ್ವಿ ಆಗ್ತಾ ಇದೆ ವರ್ಷ ಪೂರ್ತಿ ಲೆಕ್ಕ ಹಾಕಿದ್ರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಮಾಸ್ ಫಾಲೋಯಿಂಗ್ ಇರೋ ನಟ ದರ್ಶನ್ ಅವರು, ಅವ್ರ ಮೇಲೆ ಬಂದಿರೋ ಆರೋಪಗಳು, ಒಬ್ಬ ನಟ, ಅದರಲ್ಲೂ ಜನರು ಅನುಕರಣೆ ಮಾಡುವ ನಟ, ಅವರ ವೈಯಕ್ತಿಕ ಬದುಕನ್ನು ಸರಿದಾರಿಯಲ್ಲಿ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ. ಈಗ ಬೇಕೋ ಬೇಡವೋ ಒಂದು ಅಪಾದನೆ ಅವ್ರ ಮೇಲೆ ಬಂದುಬಿಟ್ಟಿದೆ, ಅವ್ರ ಮುಂದಿನ ಜೀವನ ಸರಿಯಾಗುತ್ತಾ? ಚಿತ್ರೋದ್ಯಮಕ್ಕೆ ಮತ್ತೆ ದರ್ಶನ್ ಅಂತಹ ನಟನಿಂದ ಬರ್ತಾ ಇದ್ದ ಚೈತನ್ಯ ವಾಪಸ್ ಬರುತ್ತಾ ಅಂತ ಹೇಳಿ. ಅಮ್ಮ, ಮನುಷ್ಯನಿಗೆ ಅದು ದರ್ಶನ ಆಗಲಿ ಅಥವಾ ದ್ವಾರಕಾನಾಥ್ ಆಗಲಿ, ನಮ್ಮ ಕೋಪವೇ ನಮ್ಮ ಅವನತಿಗೆ ಕಾರಣ ಅಷ್ಟೇ. ಇದು ಕ್ರೋಧಿನಾಮ ಸಂವತ್ಸರದ ಪರಿಣಾಮನ ಅಷ್ಟೇ. ಆ ಕೋಪಲ್ಲಿ ಏನು ಅರ್ಥ ಆಗುತ್ತೆ? ಸಂಬಂಧಗಳೇ ಹೊಟ್ಟೋಗುತ್ತೆ, ಕೊಲೆ ತಂಗೆ ಹೊಟ್ಟೋಗುತ್ತೆ. ತಮ್ಮ ಕೋಪನ ಹಿಡಿದಿಟ್ಕೊಂಡಿದ್ರೆ ಯಾಕೆ ಕೆಟ್ಟ ಹೆಸರು ಬರ್ತಿತ್ತು? ಜೈಲಿಗೆ ಬದಲಾಗಬೇಕಾಗಿತ್ತು. ಇನ್ನಾರು ತಿದ್ದುಕೊಂಡು ನಡೀಲಿ ಅಂತ ಒಳ್ಳೆ ಬುದ್ಧಿ ಕೊಡಲಿ ಗಂಡ ಹೆಂಡತಿಗೆ. ಈಗ ಏನೋ ನಮ್ಮ ಅಣ್ಣವರು ಸಿ ವಿ ನಾಗೇಶ್ ಅವರು ಏನೋ ಹೋರಾಟ ಮಾಡಿ ಒಂದು ಬಿಡಿಸ್ಬೇಕು ಅಂಥೇಳಿ ಬಿಡಿಸಿದ್ದಾರೆ. ಅದ್ರ ತಪ್ಪು ಸರಿ ನಾನು ಹೇಳೋಕ್ಕೆ ನಾನು ಲಾಯರ್ ಅಲ್ಲ, ನಂಗೆ ಗೊತ್ತೂ ಇಲ್ಲ. ನಿಜ, ಏನೋ ಅವ್ನು ಹೇಳಿದ ಬರೆದಿತ್ತು ಬಿಡಿಸ್ಬೇಕು ಅಂತ, ಅವ್ರು ಬಿಡಿಸಿದ್ದಾರೆ. ಆಚೆ ಬಂದಿದ್ದಾನೆ, ಆಗಲಿ. ಎಷ್ಟು ಜನ ಜೈಲಿರೋಕ್ಕಾಗುತ್ತೆ? ಅಕ್ಯೂಸ್ಡ್ ಅಷ್ಟೇ, ಅಪರಾಧ ಇನ್ನೂ